JDS BJP ಇನ್ನೊಂದು ಕಡೆ ತಲೆ ಕೆಳಗಾಗಿ ನಿಂತ್ಕೊಂಡು ಬಿಟ್ಟರು ಕೂಡ ಈ ಸರ್ಕಾರ ಬೀಳ್ಸೋಕ್ಕಾಗತ್ತೇನ್ರಿ? ಏನು ಹುಡುಗಾಟವೇನ್ರಿ ಇದು? ಯಾವ ಅಚ್ಚರಿ ವಿಸ್ಮಯಗಳು ನಡೆದುಬಿಟ್ರು ಕೂಡ ಈ ಸರ್ಕಾರ ಬೀಳ್ಸೋದಕ್ಕಾಗಲ್ಲ. ಅತಿರಥ ಮಹಾರಥರು ಬಂದು ನಿಂತ್ಕೊಂಡ್ಬಿಟ್ರು ಕೂಡ ಈ ಸರ್ಕಾರ ಉರುಳಲ್ಲ ಅಂಥೇಳಿ ಒಂದು ಕಡೆ ಕಾಂಗ್ರೆಸ್ ನಾಯಕರಿಗೆ ಒಂದು ಕಾನ್ಫಿಡೆನ್ಸ್ ಇದೆ. ಸರ್ಕಾರ ಬೀಳ್ಸೋಕ್ಕೆ ಏನ್ರಿ ಹುಡುಗಾಟ ಏನ್ರಿ? 70 ಶಾಸಕರು ಚುನಾವಣೆಗೆ ಎಷ್ಟೆಲ್ಲ ಖರ್ಚು ಮಾಡ್ಕೊಂಡು ಬಂದಿರ್ತಾರೆ. ಒಂದು ಕಾಲು ವರ್ಷ ಆಗಿದೆ ಚುನಾವಣೆಯಾಗಿ, ಎಲ್ಲರೂ ಶಾಸಕರಾಗಿ ಅಧಿಕಾರ ವಹಿಸ್ಕೊಂಡು 70 ಶಾಸಕರು ರಾಜೀನಾಮೆ ಕೊಟ್ಟು ಬಿಡ್ತಾರಾ? ಈ ಪಾರ್ಟಿ ಬಿಟ್ಟುಬಿಡ್ತಾರಾ? ಏನು ತಲೆ ಕೆಟ್ಟಿರುತ್ತಾ ಅವ್ರಿಗೆ? ನಮ್ಮಿಂದ ಒಬ್ಬ ಶಾಸಕ ಕೂಡ ಹೋಗಲ್ಲ. JDS BJPಗೆ 4 ವರ್ಷಗಳ ಕಾಲ ಇಂಥ ಭ್ರಮ ನಿರಸನದ ಆಟನೇ ಗಟ್ಟಿ. ಅವ್ರಿಗೆ ಆಸೆ ಪಡೋದು ಆಮೇಲೆ ನಿರಾಸೆ ಆಗೋದು, ಇಷ್ಟು ಬಿಟ್ಟರೆ ಇನ್ನೇನು ಬಾಕಿ ಉಳ್ಕೊಂಡಿಲ್ಲ ಅವ್ರಿಗೆ. ಸರ್ಕಾರ ಬೀಳಿಸುವಂಥ ಇವರ ಶಪಥಗಳಿಗೆ ಸಚಿವರು ಈ ಥರ ತಿರುಗೇಟನ್ನು ಕೊಡ್ತಾ ಇದ್ದಾರೆ. MB ಪಾಟೀಲ್, ಸತೀಶ್ ಜಾರಕಿಹೊಳಿ ಈ ಥರ ಮಾತಾಡಿದ್ದಾರೆ. ಸರ್ಕಾರವನ್ನು ಏನೋ ಮೈನಾರಿಟಿಗೆ ತಂದು ಈಗಿರುವಂಥ JDS ಮತ್ತು BJPಗಿಂತ ಕಡಿಮೆ ಸೀಟಿಗೆ ತಂದು ಈ ಕೆಲವು ಮಂದಿ ಶಾಸಕರು ರಾಜೀನಾಮೆ ಕೊಡಿಸಿ ಅವ್ರನ್ನ ಆರಿಸ್ತರೋದು. ಹಿಂದೆ ಏನೋ ಆಪರೇಷನ್ ಕಮಲ ಮಾಡಿದ್ರಲ್ಲ, ಹಾಗೆ ಮಾಡಬೇಕಾದ್ರೂ 60 MLAs ಬೇಕು. ನಿನ್ನೆ DK ಶಿವಕುಮಾರ್ ಕೂಡ ಇದೇ ಹೇಳಿದ್ರು, ನಾನು ಅನೇಕ ಸಾರಿ ಇದನ್ನು ಹೇಳಿದ್ದೀನಿ. 80 MLAs 60 MLAಗಳು ರಾಜೀನಾಮೆ ಕೊಟ್ಟು ಕಾಂಟ್ಯಾಕ್ಟ್ ಮಾಡುವಂಥದ್ದು ಇದೆಲ್ಲವೂ ಕೂಡ ಅಸಾಧ್ಯದ ಮಾತು. ಹೀಗಾಗಿ ಆಪರೇಷನ್ ಗಿಮಲ ಒಬ್ಬಿಬ್ಬರನ್ನೇನಾದರೂ ಪ್ರಯತ್ನ ಮಾಡ್ಬೋದಾಗಿತ್ತು. 10 ಜನಕ್ಕೆ ಪ್ರಯತ್ನ ಮಾಡ್ಬೋದು, 20 ಜನಕ್ಕೆ ಪ್ರಯತ್ನ ಮಾಡ್ಬೋದು. ಆದರೆ ನಮ್ಮ ಪಕ್ಷದ ಒಬ್ಬ ಶಾಸಕರು ಕೂಡ ಇವರ ಆಮಿಷಕ್ಕೆ ಇವತ್ತು ಬಲಿಯಾಗೋದಿಲ್ಲ. ಹಿಂದೆ ಆಗಿದ್ದಕ್ಕೆ ರಗಡಷ್ಟು ಪ್ರಾಯಶ್ಚಿತ್ತ ಪಟ್ಟಿದ್ದಾರೆ. ಹಿಂದೆ ಆದವರೇ ಇವತ್ತು ವಾಪಸ್ ಬರಲಿಕ್ಕೆ ಇವತ್ತೊಂದು ದಿವಸ ತುದಿಗಾಲ ಮಲ್ಲಿಕ್ಕಿದ್ದಾರೆ. ನಿಮ್ಗೆ ಗೊತ್ತಿದೆ ಅದೆಲ್ಲವೂ ಕೂಡ. ಹೀಗಾಗಿ ದೇರ್ ಇಸ್ ನೋ ಕ್ವಶನ್ ಆಫ್ ಈ ಸರ್ಕಾರವನ್ನು ಕೆಡವಲಿಕ್ಕೆ ಯಾರೆಂದೂ ಕೂಡ ಸಾಧ್ಯ ಇಲ್ಲ. ಸರ್ಕಾರ ಬೀಳಿಸೋದು ಅಷ್ಟು ಸುಲಭ ಇದೆ ಅನ್ಸುತ್ತೆ ನಿಮಗೆ? 6 ತಿಂಗಳಲ್ಲಿ ಸರ್ಕಾರ ಬೀಳಿಸೋದ್ರ ಬಗ್ಗೆ JDS ನವರು BJP ನಾಯಕರ ಜೊತೆ ಮಾತಾಡಿದ್ರೆ CM ತಮ್ಮ CNP ಸಭೆಯಲ್ಲಿ ಹಳೇದ್ರ ಅದು ನಾವು ಹಳೇದ್ರಿಂದ ಹೇಳ್ತದೆ, ಹೊಸದಲ್ಲ ಅದು. ಈಗ 6 ತಿಂಗಳ ಗ್ಯಾಪ್ ಆಗಿದೆ. ಅದು ಮುಂಚೆ 6 ತಿಂಗಳ ಚಾಲ್ತಿಯಲ್ಲಿ ಇತ್ತದು. ಈಗ ಯಾಕೋ ನೀವು ಸುಮ್ಮನಾಗಿರೋ, ನಾವು ಸುಮ್ಮನೆ ಆಗಿದ್ದೀವಿ. ಹಳೇದದು. ಮುಂಚೆ 6 ತಿಂಗಳ ಅದೇ ಜಾಸ್ತಿ ಪ್ರಮುಖ ಸುದ್ದಿ ಆಗಿತ್ತು. ಇವತ್ತು ಶಾಸಕರು ಮಾತಾಡಿದ್ರು, 20 ಜನ ಹೋದ್ರು, 10 ಜನ ಮಾತಾಡತ ಇತ್ತು. ಈಗ ಮತ್ತೆ ಅದು ಮುಂಚೆ ಇಡಿಸ್ಕೊಳ್ಳೋಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಒಂದು ಕಡೆ ಸರ್ಕಾರ ಬೀಳಿಸುವ ಮಾತುಕತೆಗಳು ನಡೀತಾ ಇದೆ ಅಂತ ಕೇಳ್ಪಡ್ತಾ ಇದ್ದೀವಿ. ಯಾರೋ ಶಪಥ ಮಾಡ್ಕೊಂಡಿದ್ದಾರೆ ಅಂತ ರಾಜಕೀಯ ಗುಪ್ತ ನಡೆಗಳ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಇಲ್ಲಿ ಸರ್ಕಾರದ ಕಾನ್ಫಿಡೆನ್ಸ್ ಏನು ಮಾಡಿದ್ರೂ ಕೆಡವಕ್ಕಾಗಲ್ಲ ಅಂಥೇಳಿ, ಜೊತೆಗೆ ಪ್ರತಿಪಕ್ಷಗಳ ನಡೆಗಳು ಹೇಗೆ ಅಂತ ಶಿವು? ರಮಕಾಂತ್, ಮೊನ್ನೆ ಗುರುವಾರ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಹಲವು ವಿಷಯಗಳ ಬಗ್ಗೆ ಗಂಭೀರವಾಗಿ ಚರ್ಚೆಯಾಗತ್ತೆ. ಮೂಡಾ ಪ್ರಕರಣದಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ತನಿಖೆ ಕೊಟ್ಟಿರುವಂಥ ವಿಚಾರ, ಹಾಗೆ ಆ ತನಿಖೆಗೆ ಕೊಡೋದಕ್ಕೆ ಕಾರಣಗಳೇನು ಅನ್ನುವಂಥ ವಿಚಾರ ಅಲ್ಲಿ ಚರ್ಚೆಗೆ ಬರುತ್ತೆ. ಆ ಸಂದರ್ಭದಲ್ಲಿ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಒಂದು ಪ್ರಯತ್ನಕ್ಕೆ BJP ಮತ್ತು JDS ನಾಯಕರು ಕೈ ಹಾಕಿದ್ದಾರೆ ಅನ್ನುವಂಥ ವಿಚಾರವನ್ನು ಮುಖ್ಯಮಂತ್ರಿಗಳು ಶಾಸಕರ ಗಮನಕ್ಕೆ ತರ್ತಾರೆ ಅನ್ನುವಂಥದ್ದು. ಸೊ ಅಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, JDSನ ಅಗ್ರಗಣ್ಯ ನಾಯಕರು ಸರ್ಕಾರವನ್ನು ನಾವು 6 ತಿಂಗಳ ಒಳಗೆ ಬೀಳಿಸ್ತೇವೆ ಅನ್ನುವಂಥ ಒಂದು ವಚನವನ್ನು ಅಮಿತ್ ಶಾ ಅವರಿಗೆ ಕೊಟ್ಟು ಬಂದಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಅಲ್ಲಿ ಮುಖ್ಯಮಂತ್ರಿಗಳು ಶಾಸಕರ ಮುಂದೆ ಪ್ರಸ್ತಾಪವನ್ನು ಮಾಡ್ತಾರೆ ಅನ್ನುವಂಥ ವಿಚಾರ. ಯಾಕೆಂದರೆ ದೇವೇಗೌಡರು ಅಮಿತ್ ಶಾ ಅವರನ್ನು ಭೇಟಿ ಮಾಡ್ತಾರೆ. ಆದರೆ ಆ ಭೇಟಿಯ ವಿಚಾರ ಏನು ಅನ್ನುವಂಥದ್ದು ಆಗಲೇ ಚರ್ಚೆಗಳು ಬಂದಿತ್ತು. ಆದರೆ ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. 6 ತಿಂಗಳ ಹಿಂದೆಯೇ ಇಂತಹ ಒಂದು ಚರ್ಚೆಗಳು ನಮಗೆ ಎದುರಾಗಿತ್ತು, ಆದರೆ ಅದೆಲ್ಲವೂ ಕೂಡ ಹಳೆಯದು ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಜೊತೆಗೆ ಅಮಿತ್ ಶಾ ಅವರಿಗೆ ಭರವಸೆಯನ್ನು ಕೊಟ್ಟು ಬಂದಿರುವಂತಹ ಬಗ್ಗೆ ಕೂಡ ಅವರು ಅಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಸೊ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆಯಾದಂಥ ವಿಚಾರ ಮತ್ತು ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂಥ ಹೇಳಿಕೆಯನ್ನು ಗಮನಿಸಿದಾಗ ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರು ಇಲ್ಲಿ ಖುದ್ದು ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ಮಾಧ್ಯಮಗಳಲ್ಲೂ ಕೂಡ ಈಗ ಚರ್ಚೆಗೆ ಬಂದಿರುವಂಥದ್ದು ರಮಕಾಂತ್. ಯಾಕೆಂದರೆ ಎಲ್ಲೋ ಒಂದು ಕಡೆ ಸರ್ಕಾರ ಬೀಳಿಸಬೇಕು ಅಂದ್ರೆ ನೀವು 135 ಶಾಸಕರು, ಹಾಗೆ ದರ್ಶನ್ ಪುಟ್ಟಣ್ಣಯ್ಯ ಅವರನ್ನು ಸೇರಿಸಿದ್ರೆ 136 ಶಾಸಕರು ಕಾಂಗ್ರೆಸ್ ಶಾಸಕರು ಆಗ್ತಾರೆ. ಹಾಗೆ 2 ಪಕ್ಷೇತರರ ಬೆಂಬಲ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ಹಾಗಾಗಿ ಅಷ್ಟೊಂದು ಈಸಿಯಾಗಿದೆಯಾ ಇದು ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಸಹಜವಾಗಿ ಬರುತ್ತೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆ ಯಾವಾಗ ಮುಖ್ಯಮಂತ್ರಿಗಳು ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ನಾವೆಲ್ಲರೂ ಕೂಡ ಒಟ್ಟಾಗಿ ಇರಬೇಕು, ಯಾಕೆಂದರೆ ಈ ಒಂದು ಭರವಸೆಯನ್ನು ಏನಲ್ಲಿ ಕೊಟ್ಟು ಬರ್ತಾರೆ, ಆ ಕಾರಣಕ್ಕಾಗಿ ನನ್ನ ಮೇಲೆ ಮೂಡಾ ಪ್ರಕರಣವನ್ನು ತಂದಿದ್ದಾರೆ, ಪ್ರಾಸಿಕ್ಯೂಷನ್ಗೆ
ಅರ್ಜಿಯನ್ನು ಕೊಡಿಸಿದ್ದಾರೆ ಅನ್ನುವಂಥ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಆಗ ಡಿ ಕೆ ಶಿವಕುಮಾರ್ ಅವರು ಕೂಡ ಅಷ್ಟು ಈಸಿ ಆಗಿಲ್ಲ, ಯಾಕೆಂದರೆ ಇಲ್ಲಿ ಆಪರೇಷನ್ ಕಮಲ ಮಾಡೋದಕ್ಕೂ ಕೂಡ ಇಲ್ಲಿ ನಮ್ಮ ಶಾಸಕರು ಮುಂದೆ ಬಗ್ಗೋದಿಲ್ಲ. ಮತ್ತೊಂದು ಕಡೆ ಕನಿಷ್ಠ 80 ಶಾಸಕರು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾಗತ್ತೆ ಅವರು ಹಾಕ್ಕೊಂಡಿರುವಂತಹ ಪ್ಲಾನ್ ಪ್ರಕಾರ ಸರ್ಕಾರ ಬೀಳಿಸೋದಕ್ಕೆ, ಅದು ಕೂಡ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನು ಅವರು ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ. ಸೊ ಹಾಗಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಏನು ಒಂದು ಕಡೆ ಬಿಜೆಪಿ JDS ನಾಯಕರು ಅಸ್ಥಿರಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಮತ್ತಷ್ಟು ಎಚ್ಚರಿಕೆಯ ಹೆಜ್ಜೆಯನ್ನು ಸರ್ಕಾರ ಕೂಡ ಇಡ್ತಾ ಇದೆ. ರಮಕಾಂತ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.